ನಮಸ್ಕಾರ ಗೆಳೆಯರೇ, ನಿಮ್ಮ ಈ ಕನ್ನಡ ಕಥೆಗಳು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮಗೆ ಇವತ್ತು ನಿನ್ನ ನೆರಳಾಗಿ ಕಥೆಯ 3ನೇ ಭಾಗವನ್ನು ಹೇಳುತ್ತೇನೆ. ಇದೊಂದು ಭಾವನಾತ್ಮಕ ಪ್ರೇಮ ಕಥೆಯಾಗಿರುತ್ತದೆ. ಯಾರ್ಯಾರು ಇನ್ನೂ ಈ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಬಟನ್ ಅನ್ನು ಒತ್ತಿ ಸಪೋರ್ಟ್ ಮಾಡಿ. ನಂದಿನಿಯ ಜೀವನದಲ್ಲಿ ಎಲ್ಲವೂ ಕತ್ತಲೆಯಂತೆ ಕಾಣುತ್ತಿತ್ತು. ಒಂದು ಕಡೆ ಅರ್ಜುನ್ ಮೇಲಿನ ಅಪಾರ ಪ್ರೀತಿ, ಇನ್ನೊಂದು ಕಡೆ ಕುಟುಂಬದ ಒತ್ತಡ. ಅರ್ಜುನ್ ಕೂಡ ತನ್ನ ಪ್ರೀತಿಯನ್ನು ಉಳಿಸಿಕೊಳ್ಳಲು ಹೋರಾಡುತ್ತಿದ್ದ. ಅವನು ಬೆಂಗಳೂರಿಗೆ ಬಂದು ಉತ್ತಮ ಉದ್ಯೋಗವನ್ನು ಪಡೆದಿದ್ದ. ತನ್ನ ಪರಿಶ್ರಮ ಮತ್ತು ಪ್ರಾಮಾಣಿಕತೆಯಿಂದ ಎಲ್ಲರ ಮೆಚ್ಚುಗೆ ಗಳಿಸಿದ್ದ. ಆದರೆ ನಂದಿನಿಯ ಮನೆಯವರ ಮನಸ್ಸು ಇನ್ನೂ ಬದಲಾಗಿರಲಿಲ್ಲ. ಒಂದು ದಿನ ನಂದಿನಿಯ ಮದುವೆಯ ದಿನಾಂಕ ನಿಗದಿಯಾಯಿತು. ವರನಾಗಿ ವಿಕ್ರಮ್ನ ಹೆಸರನ್ನು ಘೋಷಿಸಲಾಯಿತು. ಆ ಸುದ್ದಿ ಕೇಳಿದ ಅರ್ಜುನ್ನ ಹೃದಯ ಮುರಿದು ಹೋಯಿತು. ಆ ರಾತ್ರಿ ಅವನು ನಂದಿನಿಗೆ ಕೊನೆಯದಾಗಿ ಕರೆ ಮಾಡಿದ. ನಂದಿನಿ. ಅವಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಅರ್ಜುನ್, ನೀನು ಸಂತೋಷವಾಗಿದ್ದರೆ ನಾನು ಹಿಂದೆ ಸರಿಯುತ್ತೇನೆ. ಸಂತೋಷ ಎಂದು ಅವಳು ಅಳುತ್ತಾ ಕೇಳಿದಳು. ನನ್ನ ಸಂತೋಷ ನೀನೇ. ಆ ಮಾತು ಕೇಳುತ್ತಿದ್ದಂತೆ ಇಬ್ಬರೂ ಮೌನವಾದರು. ಪ್ರೀತಿ ಕೆಲವೊಮ್ಮೆ ಮಾತುಗಳಿಗಿಂತ ಕಣ್ಣೀರಿನಲ್ಲಿ ಹೆಚ್ಚು ವ್ಯಕ್ತವಾಗುತ್ತದೆ. ಮುಂದಿನ ದಿನ ನಂದಿನಿ ಒಂದು ನಿರ್ಧಾರ ತೆಗೆದುಕೊಂಡಳು. ಅವಳು ತನ್ನ ತಾಯಿಯ ಮುಂದೆ ನಿಂತು ಹೇಳಿದಳು, ಅಮ್ಮ, ನಾನು ಯಾರನ್ನೂ ಮೋಸ ಮಾಡಲಾರೆ. ನನ್ನ ಹೃದಯದಲ್ಲಿ ಅರ್ಜುನ್ ಇದ್ದಾನೆ. ಅವನನ್ನೇ ಮದುವೆಯಾಗುತ್ತೇನೆ. ಮೊದಲ ಬಾರಿಗೆ ನಂದಿನಿ ತನ್ನ ಪ್ರೀತಿಗಾಗಿ ಧೈರ್ಯವಾಗಿ ನಿಂತಿದ್ದಳು. ಅದೇ ಸಮಯದಲ್ಲಿ ಅಚ್ಚರಿಯ ಘಟನೆ ನಡೆಯಿತು. ವಿಕ್ರಮ್ ಸ್ವತಃ ನಂದಿನಿಯ ಮನೆಗೆ ಬಂದ. ಆಂಟಿ, ನನಗೆ ಎಲ್ಲವೂ ಗೊತ್ತಾಗಿದೆ ಎಂದನು. ನಂದಿನಿ ಅರ್ಜುನ್ನನ್ನು ಪ್ರೀತಿಸುತ್ತಾಳೆ. ಮನೆಯಲ್ಲಿದ್ದ ಎಲ್ಲರೂ ಆಶ್ಚರ್ಯದಿಂದ ಅವನತ್ತ ನೋಡಿದರು. ವಿಕ್ರಮ್ ನಗುತ್ತಾ ಹೇಳಿದ, ಪ್ರೀತಿಸುವ ಇಬ್ಬರನ್ನೂ ಬೇರ್ಪಡಿಸಿ ನಾನು ಸಂತೋಷವಾಗಿ ಬದುಕಲು ಸಾಧ್ಯವಿಲ್ಲ. ಆ ಮಾತು ಎಲ್ಲರ ಮನಸ್ಸನ್ನು ಸ್ಪರ್ಶಿಸಿತು. ಅಷ್ಟರಲ್ಲಿ ನಂದಿನಿಯ ತಾಯಿ ಮೊದಲ ಬಾರಿಗೆ ಮೌನವಾಗಿ ಯೋಚಿಸಿದರು. ಅವರಿಗೆ ಅರ್ಜುನ್ನ ಬಗ್ಗೆ ತಿಳಿದಿರಲಿಲ್ಲ. ಅವನ ಬಡತನವನ್ನೇ ಅವರು ನೋಡಿದ್ದರು, ಆದರೆ ಅವನ ಹೃದಯದ ಶ್ರೀಮಂತಿಕೆಯನ್ನು ನೋಡಿರಲಿಲ್ಲ. ಕೆಲವು ದಿನಗಳ ನಂತರ ಅರ್ಜುನ್ನು ಮನೆಗೆ ಕರೆಯಲಾಯಿತು. ಅವನು ತುಂಬಾ ಗೌರವದಿಂದ ಎಲ್ಲರ ಮುಂದೆ ನಿಂತ. ನಾನು ಶ್ರೀಮಂತನಲ್ಲ ಎಂದನು, ಆದರೆ ನಿಮ್ಮ ಮಗಳನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತೇನೆ. ಅವಳ ಕಣ್ಣಲ್ಲಿ ಒಂದು ಕಣ್ಣೀರು ಬಾರದಂತೆ ನೋಡಿಕೊಳ್ಳುತ್ತೇನೆ. ಆ ಮಾತು ಹೇಳುವಾಗ ಅವನ ಕಣ್ಣುಗಳಲ್ಲಿದ್ದ ಪ್ರಾಮಾಣಿಕತೆ ಎಲ್ಲರಿಗೂ ಕಾಣಿಸಿತು. ನಂದಿನಿಯ ತಾಯಿಯ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಅವರು ನಿಧಾನವಾಗಿ ಹೇಳಿದರು, ನಂದಿನಿಯ ಸಂತೋಷವೇ ನಮ್ಮ ಸಂತೋಷ. ಆ ಒಂದು ಮಾತು ಕೇಳುತ್ತಿದ್ದಂತೆ ನಂದಿನಿ ಸಂತೋಷದಿಂದ ಅಳ್ತೊಡಗಿದಳು. ಅರ್ಜುನ್ನ ಕಣ್ಣುಗಳಲ್ಲೂ ಕಣ್ಣೀರು ಮೂಡಿತು. ವರ್ಷಗಳ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿತ್ತು. ಕೆಲವು ತಿಂಗಳುಗಳ ನಂತರ ಶಾಂತಿಗ್ರಾಮದ ದೇವಾಲಯವು ಬೆಳಕಿನಿಂದ ಕಂಗೊಳಿಸುತ್ತಿತ್ತು. ಎಲ್ಲೆಡೆ ಸಂಭ್ರಮ, ಹೂವಿನ ಅಲಂಕಾರ, ಸಂಗೀತ, ನಗು. ಅರ್ಜುನ್ ಮತ್ತು ನಂದಿನಿಯ ಮದುವೆ ನಡೆಯುತ್ತಿತ್ತು. ಮಂಗಳಸೂತ್ರ ಕಟ್ಟುವ ಕ್ಷಣದಲ್ಲಿ ಇಬ್ಬರ ಕಣ್ಣುಗಳು ಒಂದರೊಳಗೆ ಒಂದು ನೋಡಿದವು. ಆ ಕ್ಷಣದಲ್ಲಿ ಅವರಿಗೆ ನೆನಪಾದದ್ದು ಮೊದಲ ಭೇಟಿಯ ದಿನ. ರಸ್ತೆಯಲ್ಲಿ ಬಿದ್ದ ಪುಸ್ತಕ, ಒಂದು ಮುದ್ದಾದ ನಗು. ಅಲ್ಲಿಂದ ಆರಂಭವಾದ ಪ್ರೇಮಯಾನ. ಪೂಜಾರಿ ಮಂತ್ರಗಳನ್ನು ಪಠಿಸುತ್ತಿದ್ದಾಗ ಅರ್ಜುನ್ ನಿಧಾನವಾಗಿ ನಂದಿನಿಯ ಕಿವಿಯಲ್ಲಿ ಹೇಳಿದ, ನಾನು ಹೇಳಿದ್ದನ್ನು ನೆನಪಿದೆಯಾ? ಯಾವುದು ಎಂದು ಅವಳು ನಗುತ್ತಾ ಕೇಳಿದಳು. ನಿನ್ನ ನಗು ತುಂಬಾ ಸುಂದರ ಅಂತ. ನಂದಿನಿ ನಾಚಿಕೆಯಿಂದ ತಲೆ ತಗ್ಗಿಸಿದಳು. ಇನ್ನೂ ಅದೇ ರೀತಿ ಇದೆ. ಇಬ್ಬರೂ ನಕ್ಕರು. 5 ವರ್ಷಗಳ ನಂತರ ಅದೇ ಶಾಂತಿಗ್ರಾಮ, ಅದೇ ಕೆರೆ, ಅದೇ ಆಲದ ಮರ. ಅರ್ಜುನ್ ಮತ್ತು ನಂದಿನಿ ತಮ್ಮ ಪುಟ್ಟ ಮಗಳ ಜೊತೆ ಅಲ್ಲಿಗೆ ಬಂದಿದ್ದರು. ಮಗಳು ಓಡಾಡುತ್ತಾ ಆಟವಾಡುತ್ತಿದ್ದಳು. ನಂದಿನಿ ಅರ್ಜುನ್ನ ಭುಜದ ಮೇಲೆ ತಲೆ ಇಟ್ಟಳು. ನಮ್ಮ ಪ್ರೀತಿಯ ಕಥೆ ಸುಲಭವಾಗಿರಲಿಲ್ಲ ಅಲ್ವಾ? ಇಲ್ಲ, ಆದರೂ ನಾವು ಗೆದ್ದೆವು. ಅರ್ಜುನ್ ಅವಳ ಕೈ ಹಿಡಿದು ಹೇಳಿದ, ಯಾಕೆಂದರೆ ನಾವು ಒಬ್ಬರನ್ನೊಬ್ಬರು ಎಂದಿಗೂ ಬಿಟ್ಟುಕೊಡಲಿಲ್ಲ. ಸೂರ್ಯಾಸ್ತದ ಕಿರಣಗಳು ಕೆರೆಯ ನೀರಿನ ಮೇಲೆ ಹೊಳೆಯುತ್ತಿದ್ದವು. ಗಾಳಿ ನಿಧಾನವಾಗಿ ಬೀಸುತ್ತಿತ್ತು. ಆ ಕ್ಷಣದಲ್ಲಿ ಇಬ್ಬರೂ ಅರಿತುಕೊಂಡರು,
ನಿಜವಾದ ಪ್ರೀತಿ ಎಂದರೆ ಕೇವಲ ಒಬ್ಬರನ್ನು ಪ್ರೀತಿಸುವುದಲ್ಲ. ಎಷ್ಟು ಅಡೆತಡೆಗಳು ಬಂದರೂ, ಎಷ್ಟು ದೂರವಾದರೂ, ಎಷ್ಟು ಕಣ್ಣೀರು ಸುರಿದರೂ ಕೊನೆಯವರೆಗೂ ಜೊತೆಯಾಗಿ ನಿಲ್ಲುವುದು. ಅರ್ಜುನ್ ನಂದಿನಿಯ ಕೈಯನ್ನು ಬಿಗಿಯಾಗಿ ಹಿಡಿದ. ನಂದಿನಿ ಅವನ ಭುಜದ ಮೇಲೆ ತಲೆ ಇಟ್ಟಳು. ಅವರ ಪ್ರೀತಿಯ ಕಥೆಯಲ್ಲಿ ಮುಗಿಯಲಿಲ್ಲ. ಅದು ಆ ದಿನದಿಂದ ಹೊಸ ಜೀವನವಾಗಿ ಆರಂಭವಾಯಿತು. ಅಂತ್ಯ ಕೆಂಪು ಹೃದಯ.